ನಮಸ್ತೆ. ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ. ನಮ್ಮದು ಶ್ರೀ ಸುಬಯೋ ಫೌಂಡೇಶನ್ ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿ ಇದ್ರದ್ದು ಅದು. ನಮ್ಮಲ್ಲಿ ಎಲ್ಲ ಟೈಪು ಡಿಫ್ರೆಂಟ್ ಕಾಡು ಪ್ರಾಣಿಗಳಿಗೆ ಏನೇನು ತೊಂದರೆಗಳು ಕೊಡ್ತಾ ಇರ್ತವೆ ನಮ್ಮ ಜಮೀನಲ್ಲಿ, ಸೊ ಅವುಗಳಿಗೆಲ್ಲದು ಟೈಪು ನಮ್ಮೊಂದು ರೆಪಲೆಂಟ್ಸ್ಗಳು ಯೂಸ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ ಈಗ ಯೂಶಲಿ ನಾವು ನೋಡಿರ್ಬೋದು. ಈಗ ರೈತರದು ಹೆಂಗೆ ಅಂದರೆ ಬೀಜ ನೆಡ್ತಾ ಇರ್ತಾರೆ, ಹಿಂದಿಂದ ಅಲ್ಲೇ ಕಾಡಂದಿಗಳಾಯಿತು ಇವೆಲ್ಲ ಬಂದು ಹಾವಳಿಗಳು ತುಂಬ ಮಾಡ್ತಾ ಇರ್ತವೆ. ಸೊ ಅವುಗಳಿಗೆ ರಿಲೇಟೆಡ್ ಒಂದು ರೆಪಲೆಂಟ್ಸ್ಗಳು. ಸೊ ಅವು ಒಮ್ಮೆ ನಾವು ಹಾಕಿದ್ರಿ ಅಂತ ಹೇಳಿದ್ರೆ ಒಂದು 3 ರಿಂದ 5 ತಿಂಗಳು ನಮ್ಮ ಜಮೀನವರಿಗೆ ಬರೋದಿಲ್ಲ. ಎಲ್ಲ ನಮ್ಮ ತೋಟದ ಬಾರ್ಡ್ರ್ ಸುತ್ತ ಹಾಕ್ಕೊತ ಬರಬೇಕು, ನಮ್ಮ ಬದು ಮೇಲ್ಗಡೆ ಹಾಕ್ಕೊತ ಬರಬೇಕು. ಸೊ ಅದ್ರ ಜೊತೆಗೆ ಒಂದು ಲಿಕ್ವಿಡ್ ಒಂದಿರ್ತದೆ, ಆ ಲಿಕ್ವಿಡ್ನ ನಾವು ಕಲಸಿಟ್ಬಿಟ್ವಿ ಅಂದರೆ ಸಾಕು. ಸೊ ಕಂಪ್ಲೀಟಾಗಿ ನಮಗೆ ಏನಂತ ಹೇಳಿದ್ರೆ ಒಂದು ತಿನ್ಕೊಂಡು ಹೋಯ್ತು ಅಂದರೆ ಒಂದು 5 ರಿಂದ 6 ತಿಂಗಳು ನಮಗೆ ಹತ್ತಿರ ಸುಳಿಯೋದಿಲ್ಲ. ಅಂದರೆ ಅಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ಬೆಳೆ ನಮಗೆ ಬಂತು ಅಂತ. ಈಗ ರೈತರ ಕಷ್ಟ ಅಂತ ಗೊತ್ತು. ಈಗ 1 ಟೈಮ್ ಹಾಕ್ತಾರೆ, ಅದು ಹಾಕಿರೋ ಬೀಜ ಗೊಬ್ಬರಕ್ಕೂ ಆಗಲ್ಲ, ಆ ಥರ ಆಗಿ ಹೋಗಿರುತ್ತದೆ. ಮತ್ತು ಜೊತೆಗೆ ಇನ್ನು ಈಗ ತೆಂಗಿನ ತೋಟದವ್ರದ್ದಾಯಿತು ಅಥವಾ ಅಡಿಕೆದವ್ರದ್ದಾಯಿತು, ಅವರಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಈ ಅಳಿಲು ಮತ್ತು ಇಲಿ ಕಾಟ ತುಂಬ ಅತಿಯಾಗಿ ಹೋಗಿರ್ತದೆ. ಸೊ ಅದಕ್ಕಂತ ನಿಮಗೆ ಡಿಫ್ರೆಂಟ್ ಅದ್ರದ್ದೊಂದು ಪ್ರಾಡಕ್ಟ್ ಇರ್ತದೆ. ಸೊ ಅದ್ರದ್ದೊಂದು ಐರಾ ಅಂತ ಅಂದ್ಬಿಟ್ಟು ಇದು ನಮ್ಮ ಇದ್ರದ್ದು ಡಾಕ್ಟರ್ ಬ್ರ್ಯಾಂಡ್ದು ಇದೊಂದು ಹಾಕ್ಕೊಬಿಟ್ರಿ ಅಂದರೆ ಸಾಕು, ಅಲ್ಲಿಗೆ ನಮಗೆ ಒಂದು 3 ರಿಂದ 4, 5 ತಿಂಗಳವರೆಗೂ ನಮಗೆ ತೊಂದರೆ ಇರೋದಿಲ್ಲ. ಮತ್ತು ಜೊತೆಗೆ ಇನ್ ಕೇಸ್ ಏನಿಗೆ ಕಾರಲ್ಲಿ, ಸ್ಪೆಷಲಿ ಈಗ ನಮ್ಮ ಸಿಟೀಸ್ಗಳಲ್ಲಿ ಏನಿಗೆ ಅಂತ ಹೇಳಿದ್ರೆ ಕಾರ್ಗಳಿಗೆ ತುಂಬ ಡ್ಯಾಮೇಜ್ ಮಾಡ್ತಾ ಇರ್ತವೆ ಇಲಿಗಳು. ವೈರ್ ಕಟ್ ಮಾಡೋದಾಯಿತು, ಅದಾಯಿತು, ಇದು ಮಾಡೋದಾಯಿತು. ಸೊ ಅದಕ್ಕೆ ಇದೊಂದು ಸ್ಪ್ರೇ ಒಂದಿದೆ. ಸೊ ಜಸ್ಟ್ ನಾವು ಇದರಲ್ಲೇ ಸ್ಪ್ರೇ ಮಾಡ್ಕೊತ ಬಂದುಬಿಟ್ರೆ ಅಂದರೆ ಸಾಕು. ಸೊ ಅಲ್ಲಿ ಆಲ್ಮೋಸ್ಟ್ ನಮಗೆ 1.5-2 ತಿಂಗಳವರೆಗೆ ನಿಮಗೆ ತೊಂದರೆ ಇರೋದಿಲ್ಲ. ಸೊ ಸ್ಮೆಲ್ಲಿಗೆ ಹೆಂಗಾಗತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಇರಿಟೇಟ್ ಆಗಿಬಿಟ್ಟು ಅಲ್ಲಿ ಹತ್ತಿರ ಬರದೇ ಇರೋಂಗೆ ತಡೆ ಹಿಡಿತಾ ಇರ್ತದೆ. ಜೊತೆಗೆ ಅದ್ರ ಜೊತೆಗೆ ಮತ್ತು ಈಗ ಮನೆಯಲ್ಲಿ ಹಲ್ಲಿಗಳ ಕಾಟ ಇವಂತೂ ತುಂಬ ಅತಿಯಾಗಿ ಕಾಡ್ತಾ ಇರ್ತದೆ. ಇದಕ್ಕೊಂದು ಮಾಡ್ಕೊಂಬಿಟ್ಟಿವಿ ಅಂತ ಹೇಳಿದ್ರೆ ಸಾಕು. ಈ ಟ್ಯೂಬ್ಲೈಟ್ಸ್ ಹತ್ರ ಆಯಿತು, ಫೋಟೋ ಫ್ರೇಮ್ಸ್ ಹಿಂದ್ಗಡೆ ಆಯಿತು, ಅಲ್ಲೆಲ್ಲ ನಾವು ಸ್ಪ್ರೇ ಮಾಡ್ಕೊತ ಬಂದರೆ ಸಾಕು. ಅಲ್ಲೂ ನಮಗೆ ಆಲ್ಮೋಸ್ಟ್ 1.5-2 ತಿಂಗಳವರೆಗೂ ತೊಂದರೆ ಇರೋದಿಲ್ಲ. ಮತ್ತು ಜೊತೆಗೆ ಸ್ನೇಕ್ಸು ಇದ್ರದಂತೂ ತುಂಬ ಭಯ ಅಂತೂ ಜಾಸ್ತಿ ಇದ್ದೇ ಇರ್ತದೆ. ಸ್ಪೆಷಲಿ ಮನೆ ಹತ್ರದರಾಗಲಿ ಇಲ್ಲಾಂದರೆ ಜಮೀನುಗಳಲ್ಲಾಗಲಿ ಇಲ್ಲಾಂದ್ರೂ ತುಂಬ ಇದು ಜಾಸ್ತಿ ಇದ್ದೇ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದೊಂದು ಸೆಮಿ ಗ್ರ್ಯಾನ್ಯೂಲ್ಸ್ ಇರ್ತದೆ, ಲೈಟ್ ಒಂಥರ ಸಕ್ಕರೆ ಪೌಡ್ರ್ ಟೈಪ್ ಇರ್ತದೆ. ಇದನ್ನೇನು ಮಾಡಿ ಜಸ್ಟ್ ಎಲ್ಲ ಚಲ್ಕೊತ ಹೋಗ್ಬಿಟ್ರೆ ಸಾಕು ನಮಗೆ. ಆ ಸ್ಮೆಲ್ಲಿಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಹಾವುಗಳು ಅಲ್ಲಿದಲ್ಲೇ ಮೂರ್ಛೆ ಬಿದ್ದೋಗೆಲ್ಲವಲ್ಲಿಗೆ ಆಗಿರ್ತದೆ. ಬಟ್ ಸಾಯೋವಂಥದ್ದು ಯಾವೂ ಇಲ್ಲ ನಮ್ಮಲ್ಲಿ. ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದೆ, ಆರ್ಗ್ಯಾನಿಕ್ ರೆಪಲೆಂಟ್ಸ್ಗಳು ಮಾತ್ರ ಇದೆ. ಸೊ ಇದು ಒಮ್ಮೆ ನೀವು ಹಾಕಿದ್ರೆ ಅಂತ ಹೇಳಿದ್ರೆ 3 ರಿಂದ 5 ತಿಂಗಳು, ಈವನ್ ನಮಗೆ ಯಾವುದು ನಮ್ಮ ಮಳೆಗಾಲದಲ್ಲೇ ನಮಗೆ 3 ರಿಂದ 5 ತಿಂಗಳು ಬರೋವಂಥ ವ್ಯಾಲಿಡಿಟಿ ಇರೋದು ಓದಿದೆ. ಸ್ಪೆಷಲಾಗಿ ಹಾವುಗಳದ್ದು. ಯಾಕಂದರೆ ಈ ಕೆಲವು ನೋಡಿರ್ಬೇಕು, ಸ್ಪೆಷಲಿ ನಮ್ಮ ಮಲೆನಾಡು ಸೈಡಲ್ಲಿ ನೋಡ್ಕೊಂಡು ಬಂದ್ವಿ ಅಂದರೆ ಹಾವುಗಳು ಗದ್ದೆಗಳಲ್ಲಿ ಹೋಗ್ತಾರೆ, ಹಾವುಗಳು ಕಡಿತವೆ, ಎತ್ಕೊಂಡ್ಬರಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲೇ ಜೀವ ಇರೋದಿಲ್ಲ, ಎಷ್ಟೋ ಜೀವಗಳು ಹೋಗ್ತಾ ಇರ್ತವೆ. ಸೊ ಇದನ್ನು ನಮ್ಮ ಹಾಕ್ಕೊಂಡ್ರೆ ಏನಾಗ್ತದೆ 3 ರಿಂದ 6 ತಿಂಗಳವರೆಗೆ ನಿಮಗೆ ಹತ್ತಿರ ಬರೋದಂಗೆ ತಡೀತವೆ. ಬಟ್ ಅವುಗಳಿಗೂ ಯಾವ ಪ್ರಾಬ್ಲಮ್ ಅಂತ ಆಗಲ್ಲ. ನಮ್ಮಲ್ಲಿರೋ ಎಲ್ಲ ಪ್ರಾಡಕ್ಟ್ಸ್ಗಳು ಅದೇ ಹೌದು. ಆ ಪ್ರಾಣಿಗಳು ಬದುಕಬೇಕು, ಜೊತೆಗೆ ನಮ್ಮ ಒಂದು ದಿನಚರಿಗಳು ಅವು ನಡೀತಾ ಇರಬೇಕು. ಸೊ ಹಾಗಾಗಿ ಆ ಒಂದು ಪ್ರಾಡಕ್ಟ್ಸ್ ಮೇಲೆ ನಾವು ಮಾಡ್ಕೊಂಡು ಬಂದಿರೋದು ಹೌದು. ಇದರಲ್ಲಿ ಇದು ಆಲ್ಮೋಸ್ಟ್ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಸಿಗ್ತಾ ಇರ್ತದೆ. ನಮ್ಮದು ಕೆಲವು ನಂಬರ್ ಇರ್ತದೆ, ಈ ನಂಬರಿಗೆ ನಮಗೆ ಕಾಲ್ ಮಾಡಿ ಕೇಳಿದರೆ ಅಂತ ಹೇಳಿದ್ರೆ ಅವ್ರವ್ರು ಯಾವ ಡಿಸ್ಟಿಕ್ ಇರ್ತಾರೆ ಅಥವಾ ಯಾವ ತಾಲೂಕಿಂದ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ತಾಲೂಕು ರಿಲೇಟೆಡಲ್ಲಿ ಅಲ್ಲರಲ್ಲೇ ಎಲ್ಲ ಗೊಬ್ಬರದ ಅಂಗಡಿಯಲ್ಲಿ ನಾವು ತಲುಪಿಸೋವಂಥ ಒಂದು ವ್ಯವಸ್ಥೆಗಳು ಮಾಡಿದ್ದೀವಿ ಈಗ. ಸೊ ಈಗ ನೋಡ್ಕೊಂಬಂದ್ರೆ ಅಂದರೆ ಅವರಿಗೆಲ್ಲ ಸಿಗ್ತಾ ಇರ್ತದೆ. ಅವ್ರಿಗೆ ಬೇಕು ಅಂದಾಗ ನಮಗೆ ಕಾಲ್ ಮಾಡಿದ್ರೆ ಸಾಕು, ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಎಲ್ಲೆಲ್ಲಿ ಅಂತಂದೇಳಿ. ಅದ್ರ ಬಳಸೋ ವಿಧಾನಗಳಾಯಿತು, ಅದ್ರದ್ದೆಲ್ಲ ಮೆಥಡ್ಸ್ಗಳು ನಾವು ಹೇಳ್ತಾ ಇರ್ತೀವಿ.